ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ರೊಟ್ಟಿ ಮಾಡಿದ್ದೆ, ಅಂದರೆ ರುಬ್ಬಿದ ರೊಟ್ಟಿ. ಸೊ ಸಾಂಬಾರಿತ್ತು, ಕಡಲೆಕಾಳು ಸಾಂಬಾರು. ಹಂಗಾಗಿ ಅದಕ್ಕೆ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಹಂಗೂ ಪಲ್ಯ ಮಾಡ್ತೀನಿ ಅಂದೆ, ಬೇಡ ಅಂದರು ನನ್ನ ಹಸ್ಬೆಂಡು. ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತೇಳಿ ರುಬ್ಬಿದ ರೊಟ್ಟಿ ಮಾಡು ಅಂದರು. ಸೊ ಹಂಗಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಎಷ್ಟು ನೀಟಾಗಿ ಬರುತ್ತೆ. ಹಾಗೆ ಇದರಲ್ಲೇ ಸರಿ ನೀರು ದೋಸೆ ಹೇಗೆ ಮಾಡೋದು ಅಂತಲೂ ತೋರ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆಗಲ್ಲ. ಇನ್ನು ನೀರು ದೋಸೆ ಅಂದರೆ ಫಸ್ಟ್ ಆಫ್ ಆಲ್ ನನಗಂತೂ ಇಷ್ಟನೇ ಆಗಲ್ಲ. ಈ ಥರ ರೊಟ್ಟಿ ಅದೇ ತಿನ್ಕೊತೀನಿ. ನೀರು ದೋಸೆ ಇಷ್ಟ ಆಗಲ್ಲ. ನೀರು ದೋಸೆ ಯಾರಿಗೆ ಬೇಕಂದರೆ ನನ್ನ ಮಗನಿಗೆ ಬೇಕು, ಅವನಿಗೆ ಬೇಕಂತೆ. ಸೊ ಹಂಗಾಗಿ ಮಾಡಿ ತೋರಿಸ್ತೀನಿ ನಾನು. ಅವನು ಖುಷಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಈ ಕಡೆ ಕ್ಯಾಮ್ರಾ ಹಿಂದೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನನ್ನ ಮಗ. ನನಗೆ ಅದೇನು ನೀರು ದೋಸೆ ಅಂದರೆ ಇಷ್ಟ ಗೊತ್ತಿಲ್ಲ, ಖುಷಿ ಆಗಿಬಿಟ್ಟಿದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಯಶಸ್ ಗೌಡ ಅವರು. ಇದು ಸ್ವಲ್ಪ ಅಂಚು ಆಳ ಇರೋದ್ರಿಂದ ಸೊ ಹಾಕಿದ್ದೆಲ್ಲ ಸ್ವಲ್ಪ ಮಿಡ್ಲಲ್ಲೇ ಹೋಗಿ, ಅಂದರೆ ಮಧ್ಯದಲ್ಲೇ ಹೋಗ್ಬಿಡುತ್ತೆ, ಹೋಗಿ ಉಳ್ಕೊಳ್ಳುತ್ತೆ. ಹಂಗಾಗಿ ನೋಡಿ ಈಗ ರೆಡಿಯಾಗಿದೆ. ಕ್ಲೋಸ್ ಮಾಡ್ಕೊಳ್ಳೋಣ. ಕಣ್ತುಂಬ ಕಾಣುವ ಸೇಯಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಯಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಯಲ್ಲಿರುವೆ. ನಂಗೆ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಎಂಜಾಯ್ ಮಾಡಿಕೊಂಡು ನಾನು ಕೆಲಸ ಮಾಡ್ತಾ ಇರ್ತೀನಿ. ಹಾಂ ಬಾಯ್. ಹೊರಟರು. ಹಾಡು ಕೆಟ್ಟಾಗಿದೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಓಕೆ ಗಾಯ್ಸ್, ನೀರು ದೋಸೆ ಪ್ರಭಾವ ನೋಡಿ ಯಾವ ರೇಂಜಿಗೆ ಆಗಿದೆ ಗ್ಯಾಸ್ ಸ್ಟವ್ವು. ಸೊ ಹಂಗಾಗಿ ನಾನು ಈ ನೀರು ದೋಸೆ ಜಾಸ್ತಿ ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ. ನನ್ನ ಮಗನ ಆಸೆಗೋಸ್ಕರ ಇದನ್ನು ಮಾಡಿದೆ. ಸೊ ಈಗ ಇದು ಕ್ಲೀನ್ ಮಾಡೋ ಪರಿಸ್ಥಿತಿ ಬಂದಿದೆ ನೋಡಿ. ಇನ್ನೂ ಸ್ವಲ್ಪ ಇದಾಗಿತ್ತು, ಸೊ ಇಲ್ಲಿ ಒರೆಸಿದ್ದೀನಿ. ಬಟ್ ಈ ಕಡೆ ಇನ್ನೂ ಗ್ಯಾಸಿನ ಕಾವು ಇರೋದ್ರಿಂದ ಒರೆಸ್ಲಿಕ್ಕಾಗಲಿಲ್ಲ. ಸೊ ಇದು ಫೈನಲ್ ಇದೊಂದು ರೊಟ್ಟಿ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮೈ ಗಾಡ್, ನೋಡಿ ಅವಸ್ಥೆ. ಇದೇನು ಬೇಕು ಅಂತ ಚೆಲ್ಲಿರೋದಲ್ಲ, ಹಾಕೋ ಬರ್ದಲ್ಲಿ ಹಂಗೆ ಬಿದ್ದುಬಿಟ್ಟಿದೆ. ಸೊ ಇದನ್ನು ಕ್ಲೀನ್ ಮಾಡಿದ್ರೆ ಸಮಾಧಾನ. ಇಲ್ಲಾಂದರೆ ನೋಡಿ ಬಟ್ಟೆಗೆಲ್ಲ ಒರೆಸಿಟ್ಟಿದ್ದೀನಿ. ಇಲ್ಲಿ ಇನ್ನೂ ಗಲೀಜಾಗಿತ್ತು, ಸೊ ಇದನ್ನು ಒರೆಸ್ದೆ. ಓಕೆ, ಇದೊಂಚೂರು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಈಗ. ಇದು ಫೈನಲ್ ರೊಟ್ಟಿ. ಓಕೆ ಫ್ರೆಂಡ್ಸ್, ನನ್ನ ಕೆಲಸ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಹೊರಗೆ ಬಂದೆ. ನೋಡಿ ನೆನ್ನೆ ಇದ್ದಿದ್ದು ಬಿಲ್ಡಿಂಗು ಇವಾಗ ಆಗಲೇ ಇಲ್ಲ, ಎಲ್ಲ ಒಂದೇ ಸಲ ಡೆಮಾಲಿಷ್ ಆಗೋಯ್ತು. JCB ಕರೆಸಿದ್ರು. ಸೊ ಅದರಿಂದ ಎಲ್ಲ ನೀಟಾಗಿ ಎಲ್ಲ ಡೆಮಾಲಿಷ್ ಮಾಡಿದ್ರು JCB ಅವರು. ಅಣ್ಣ ಅಲ್ಲಿ ಪೈಪು ಕೂಡ ತಗೊಳ್ಳೋದು ಮರೆತುಬಿಟ್ಟಿದ್ರು. ಸೊ ನಾನು ವೀಡಿಯೋ ಮಾಡುವಾಗ ಅಬ್ಸರ್ವ್ ಮಾಡಿದೆ, ಹಂಗಾಗಿ ಅವ್ರಿಗೆ ಹೇಳ್ದೆ, ಅವರು ಬಂದು ಆಮೇಲೆ ತಗೊಂಡೋದ್ರು. ಹಂಗೆ ಅಲ್ವಾ ಫ್ರೆಂಡ್ಸ್, ಹೇಳ್ತಾರಲ್ಲ, ಸೊ ಒಂದು ಸಾಂಗಿದೆ, ಕಟ್ಟೋಕೆ ಬೇಕು ನಾನಾ ದಿನ, ಕೆಡವೋಕೆ ಸಾಕು 3 ದಿನ ಅಂತೇಳಿ. ಆ ರೀತಿ ಆಗಿತ್ತು. ತುಂಬ ಬೇಜಾರಾಯಿತು. ಈಗ ಅದು ಕಟ್ಟೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಕೆಡವಕ್ಕೇನು ಇವತ್ತೇ ಕ್ಲಿಯರ್ ಆಗೇ ಹೋಯ್ತದು, ಇವತ್ತೊಂದು ದಿನಕ್ಕೇ.
ಇನ್ನು ನಮ್ಮದು ಅಂಗಡಿ ಇದು ಹೇಮಾ ಪ್ರಾವಿಷನ್ ಸ್ಟೋರು. ನಾನು ಸಖತ್ತು ಧೂಳು ಅಂದರೆ ಧೂಳೆ ಇದಾಗಿತ್ತು, ಹಂಗಾಗಿ ಬಾಗ್ಲಾಕ್ಬಿಟ್ಟಿದ್ದೆ. ಓಕೆ ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಒಂದು ಆರ್ಟಿಫಿಷಿಯಲ್ ಫ್ಲವರ್ ವಾಸ್ ಬುಕ್ ಮಾಡಿದ್ದೆ, ಫ್ಲಿಪ್ಕಾರ್ಟಲ್ಲಿ ಬಂದಿದೆ. ಸೊ ಅದನ್ನು ರಿವ್ಯೂ ಕೊಡೋಣ ಅಂಥೇಳಿ ಓಪನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ನನಗೆ ಅಂತ ತರಿಸ್ಕೊಂಡಿಲ್ಲ. ಈಗ ಸದ್ಯಕ್ಕೆ ನಮ್ಮ ಈ ಹಳೆ ಮನೆಗೆ ಈ ಥರದ್ದೆಲ್ಲ ಇಟ್ಟರೆ ಸೂಟಬಲ್ಲು ಆಗಲ್ಲ, ಅಲ್ಲದೆ ಸಿಕ್ಕಾಪಟ್ಟೆ ಗಲೀಜಾಗುತ್ತೆ. ಈಗ ನಾವು ಮನೆ ಚೇಂಜ್ ಮಾಡಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂದಾಗ ಗಲೀಜಾಗುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ. ಇದನ್ನು ಯಾರಿಗೆ ತರಿಸಿದ್ದೀನಿ ಅಂತಂದರೆ ನಮ್ಮ ಅಮ್ಮವ್ರ ಮನೆಗೆ. ಅವರು ಈಗ ರೀಸೆಂಟಾಗಿ ಶೋಕೇಶ್ ಮಾಡಿಸಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಶೋಕೇಶಿಗೆ ಇಡಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ತರಿಸಿದ್ದೀನಿ. 4 ಸೆಟ್ಟು ನೋಡಿ, ತುಂಬಾ ಚೆನ್ನಾಗಿದೆ. ಬಟ್ ಪುಟಾಣಿದಾಯಿತು. ನಾನು ದೊಡ್ಡದಿರ್ಬೋದು ಅಂತ ಅಂದ್ಕೊಂಡು ತರಿಸ್ಕೊಂಡೆ. ಬಟ್ ರಿವ್ಯೂ ಕೂಡ ನೋಡಿದ್ದೆ, ಸುಮಾರಾಗಿರುತ್ತೆ ಅಂತೇಳಿ ತರಿಸ್ದೆ. ಬಟ್ ಸ್ವಲ್ಪ ಚಿಕ್ಕದಾಯಿತು. ಬಟ್ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ ಶೋಕೇಶಿಗೆ ಇಟ್ಟರೆ. ಸೊ ಹಂಗಾಗಿ ತರಿಸಿದ್ದೀನಿ. ವಾವ್, ಚೆನ್ನಾಗಿದೆ ನೋಡಿ. ಬ್ಯಾಡ್ ಅಮ್ಮ ಎಲ್ಲ ಒಟ್ಟಿಗೆ ಏನಂದರೆ ಗೈಸ್, ಇದು ನೀಟಾಗಿಲ್ಲ ಗೈಸ್. ಒಳಗೆಲ್ಲನೂ ಒಳಗಡೆ ಇದಿಟ್ಟಿರ್ತಾರೆ. ಸೊ ಅದೆಲ್ಲ ಡ್ಯಾಮೇಜ್ ಆಗಿದೆ. ಬಟ್ ನೋಡೋಣ, ಇನ್ನೇನು ರಿಟರ್ನ್ ಮಾಡೋಕ್ಕೆ ಹೋಗೋಣ. ಫೈನಲಿ ಈ ಥರ ಇದೆ ಅಲ್ಲ, ಒಂದೇ ಒಂದು ಡ್ಯಾಮೇಜ್ ಆಗಿದೆ, ಉಳಿದಿದ್ದೆಲ್ಲ ಓಕೆ ಪರವಾಗಿಲ್ಲ. ನೋಡಿ ಈ ರೀತಿ ಇದೆ. 186 ಏನೋ ಆಯಿತು. ನಾನು ಕ್ಯಾಶ್ ಆನ್ ಡೆಲಿವರಿ ಬುಕ್ ಮಾಡಿದ್ದೆ. ನೋಡೋಕ್ಕೇನೋ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಒಳಗಡೆ ಅಷ್ಟೊಂದು ಏನು ಚೆನ್ನಾಗಿಲ್ಲ. ಈ ಸುಣ್ಣ ಎಲ್ಲನೂ ಒಡ್ಕೊಂಡಂಗೆ ಆಗ್ಬಿಟ್ಟಿದೆ ಒಳಗೆ. ಅಷ್ಟು ಬಿಟ್ಟರೆ ಫ್ಲವರ್ ಎಲ್ಲ ಓಕೆ. ಇವನ್ನೆಲ್ಲ ನಾನು ಕ್ಲೀನ್ ಮಾಡಿ ತೊಳೆಯೋಕ್ಕಂತೂ ಆಗಲ್ಲ. ಸೊ ಹಂಗಾಗಿ ನಾನು ನಮ್ಮನೆಗೇನು ತರಿಸ್ಕೊಂಡಿಲ್ಲ, ಇದು ನಮ್ಮ ಅಮ್ಮವ್ರ ಮನೆಗೆ ಅಂತೇಳಿ ತರಿಸಿದ್ದೀನಿ. ಚೆನ್ನಾಗಿದೆ ನೋಡಿ, ಈ ರೀತಿ ಇದೆ. ಚೆನ್ನಾಗಿ ಕಾಣುತ್ತೆ, ಶೋಕೇಶ್ ಮೇಲೆ ಇಟ್ಟರೆ ಅನ್ಕೊತೀನಿ. ಸೊ ನಾನು ಅವ್ರ ಮನೆಗೆ ತೊಗೊಂಡೋಗಿ ಅವನಿಗೆ ಕೊಟ್ಟು ಕಳಿಸ್ತೀನಿ, ನನ್ನ ತಮ್ಮನಿಗೆ. ಸೊ ನಾನು ಅವ್ರ ಮನೆಗೆ ಹೋದಾಗ ಯಾವ ರೀತಿ ಶೋಕೇಶಲ್ಲಿ ಯಾವ ರೀತಿ ಕಾಣುತ್ತೆ ಅಂತೇಳಿ ನಾನು ತೋರಿಸ್ತೀನಿ, ಅಂದರೆ ನಮ್ಮ ಅಮ್ಮವ್ರ ಮನೆಗೆ ಹೋದಾಗ. ಓಕೆ, ಇನ್ನು ಸಂಜೆ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ, ಅಕ್ಕಿ ಹಸಿಟ್ಟು ಹಾಕಿಸ್ಕೊಂಬಂದಿದ್ದಾರೆ. ಸ್ವಲ್ಪ ಕೂಲ್ ಆಗಬೇಕು, ಆಮೇಲೆ ನಾಳೆ ಬೇಕಾದ್ರೆ ಮಾಡ್ಕೊತೀನಿ ಅಂತ. ಸೊ ಹೇಗೋ ಈಗ ಸಂಜೆ ನಾನು ಮನೇಲೇ ಒಬ್ಬಳೇ ಇದನ್ನ, ಸೀರಿಯಲ್ಲು ಬರ್ತಾಯಿತ್ತು. ಹಂಗಾಗಿ ನಾನು ಸ್ವಲ್ಪ ಇಂಥ ಕೆಲಸ ಎಲ್ಲನೂ ಸೀರಿಯಲ್ಲು ಬರೋ ಟೈಮಲ್ಲಿ ಮಾಡ್ಕೊತೀನಿ. ಅವಾಗ ಬೋರು ಆಗೋಲ್ಲ, ಕೆಲಸನೂ ಆದಂಗೆ ಆಗುತ್ತೆ, ಸೀರಿಯಲ್ಲು ನೋಡ್ದಂಗೆ ಆಗುತ್ತೆ ಅಂತೇಳಿ ನಾನು ಆಲ್ಮೋಸ್ಟ್ ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟು, ಅಕ್ಕಿ ಹಸಿಟ್ಟೆಲ್ಲ ನಾನು ಇದೇ ಮೆಥಡ್ನಲ್ಲೇ ಒಂದು ಗ್ಲಾಸ್ ಇಟ್ಕೊಂಡು ಅದು ಜಾಲ್ರಿ ಮೇಲೆ ಈ ಲೋಟ ಇಟ್ಕೊಂಡು ಆ ರೀತಿಯೇ ಹಸಿಟ್ಟನ್ನೆಲ್ಲನೂ ಸಾಣಿಸ್ಕೊಳೋದು. ಯಾಕೆಂದರೆ ಹಸಿಟ್ಟು ಒಂದು ಚೂರು ಕೆಳಗಡೆ ಚೆಲ್ಲೋದಿಲ್ಲ, ಅಷ್ಟು ನೀಟಾಗಿ ಸಾಣೆ ಇಟ್ಕೋಬೋದು. ಸೊ ಆ ಉದ್ದೇಶದಿಂದ ನಾನು ಇದೇ ಮೆಥಡಲ್ಲೇ ನಾನು ಹಸಿಟ್ಟನ್ನೆಲ್ಲನೂ ಜಲ್ದಿ ಇಟ್ಕೊಳ್ಳೋದು. ನಿಮಗೂ ಈ ಐಡಿಯಾ ಓಕೆ ಅನಿಸಿದ್ರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹಸಿಟ್ಟನ್ನ ಲೋಟದಲ್ಲಿ ತೊಗೊಂಡು ಅದನ್ನು ಹಾಗೆ ಜಲ್ಡಿನ ಅದು ಲೋಟದ ಬಾಯಿ ಮುಚ್ಚಿಬಿಟ್ಟು ಡಬ್ಬಿಗೆ ಡೈರೆಕ್ಟಾಗಿ ಜಲ್ಡಿ ಇಟ್ಕೊಂಡ್ರೆ ಹಸಿಟ್ಟು ಒಂದು ಚೂರು ಕೆಳಗೆ ಚೆಲ್ಲಲ್ಲ. ಏನು ಜಳ್ಳಿಲಿ ಗಲೀಜಿರುತ್ತೋ ಅದನ್ನು ಹಾಗೆ ಸೈಡಲ್ಲಿ ನಾನು ಒಂದು ಚೀಲ ಹಾಸ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಹಾಕೊತೀನಿ. ಗಲೀಜು ಅಂದರೆ ಬೇರೆ ಏನಿರಲಿಲ್ಲ, ಸ್ವಲ್ಪ ದಪ್ಪನಾಗಿ ತುಂಬ ದಪ್ಪ ಉಳ್ಕೊಂಡಿರೋಂಥ ಅಕ್ಕಿ ಚೂರುಗಳು ಮಾತ್ರ ಉಳ್ಕೊಂಡಿತ್ತಷ್ಟೇ.
ಇನ್ನೇನು ಇರಲಿಲ್ಲ. ಸೊ ಇನ್ನು ಅಕ್ಕಿ ಎಲ್ಲ ಜಲ್ದಿ ಇಟ್ಕೊಂಡೆ. ಇನ್ನೆಲ್ಲ ಕ್ಲೀನ್ ಮಾಡಿದೆ. ಮುಚ್ಚಳ ಒಂದು ತಂದಿರಲಿಲ್ಲ ಬಾಕ್ಸಿಂದು. ಸೊ ಮುಚ್ಚಳ ಎಲ್ಲ ತೊಗೊಂಬಂದು ಇನ್ನು ಸಣ್ಣ ಪುಟ್ಟ ಈಗ ಜಲ್ದಿ ಹಿಡಿಬೇಕಾದ್ರೆ ಧೂಳು ಥರ ಆರಿರುತ್ತಲ್ಲ, ಸೊ ಅದನ್ನೆಲ್ಲನೂ ಹಾಗೆ ಕ್ಲೀನ್ ಮಾಡಿಕೊಂಡು ಇನ್ನು ಅಡುಗೆಗೆ ಇಡಕ್ಕೆ ಹೋದೆ. ಅಡುಗೆಗೆ ಅಂದರೆ ಇನ್ನೂ ಸಾಂಬಾರು ಇತ್ತು. ಸೊ ಕಾಳು ಸಾಂಬಾರು ಅದೇ ಇತ್ತು. ಇನ್ನು ವೇಸ್ಟ್ ಮಾಡೋದು ಇನ್ನೇನಕ್ಕೆ ಅಂದ್ಬಿಟ್ಟು ಸೊ ಅದಕ್ಕೇ ಅನ್ನಕ್ಕೆ ಇಟ್ಕೊಂಡಿದ್ದೆ. ಇನ್ನು ಆ ಕಡೆ ಸೈಡು ಮುದ್ದೆಗೆ ಇಟ್ಕೊತಾ ಇದ್ದೀನಿ. ಇನ್ನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗೋದ್ರಿಂದ ಪಾಪ ಮುದ್ದೆ ಎಲ್ಲ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ನೈಟ್ ಹೊತ್ತು ಮಾತ್ರ ಎಲ್ಲಿಗಾದರೂ ಹೋದ್ರೂ ಕೂಡ ನಾವೇನಾದರೂ ತಿಂದರೂ ಕೂಡ ನನ್ನ ಹಸ್ಬೆಂಡು ಬಂದಮೇಲೆ ಅವ್ರಿಗೆ ಮುದ್ದೆ ಮಾಡಿಕೊಡ್ತೀನಿ. ಅವ್ರಿಗೆ ಬೇರೆ ಏನು ಬೇಡ, ಮುದ್ದೆ ಒಂದು ಮಾಡಿಕೊಟ್ಬಿಟ್ರೆ ಸಾಕು, ಇನ್ನೇನು ಕೇಳಲ್ಲ ಅವರು. ನಾವು ಮುದ್ದೆ ಅಂದರೆ ನಾನ್ ವೆಜ್ ಏನಾದ್ರು ಮಾಡಿದಾಗ ಮಾತ್ರ ನಾವು ಮುದ್ದೆ ಊಟ ಮಾಡ್ತೀವಿ. ಅವ್ರಿಗೆ ಯಾವಾಗಲೂ ಇರಬೇಕಷ್ಟೇ. ಓಕೆ ಫ್ರೆಂಡ್ಸ್, ಇದು ಸ್ವಲ್ಪ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೆ. ಸೊ ನೀರನ್ನೆಲ್ಲ ಸೋರ್ಲಿಕ್ಕಿಟ್ಟಿದ್ದೆ. ಹೆಂಗಾದ್ರೆ ಅಲ್ಲಿ ಸ್ವಲ್ಪ ಹಸಿ ಇದೆ ಅಂತ ಹೇಳ್ಬಿಟ್ಟು ಒರೆಸ್ಬಿಟ್ಟು ತುಂಬಿಟ್ಕೊತಾ ಇದ್ದೀನಿ. ಉಪ್ಪು ನೋಡ್ರಿ, ಮೊದಲು ಈ ರೀತಿ ಡಬ್ಬದಲ್ಲಿ ಉಪ್ಪಿಟ್ಕೊತಾ ಇದ್ದೆ. ಸೊ ಉಪ್ಪನ್ನ ಈ ರೀತಿ ಡಬ್ಬದಲ್ಲಿ ಇಟ್ಕೋಬಾರ್ದು ಅಂದರು. ಮಗ ವಿಡಿಯೋ ಕಾಣಲ್ಲ, ಇಟ್ಕೋಬಾರ್ದು ಅಂತಂದರು. ಹಂಗಾಗಿ ಇದೊಂದು ತೊಗೊಬಂದಿದ್ದೀನಿ. ನೋಡೋಣ, ಸೇಫ್ಟಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸಾಕು, ಮುಚ್ಚೋಗಿ. ಇಲ್ಲ ಬಿಡು ನೀನು, ನೋಡಲಿ ನೀನು ಕೈ ಹಾಕ್ತೆ ಅಂದರೆ ಮುಗೀತ, ಚೆಲ್ತು ಅಂತಾನೆ. ನಾನು ಹೇಳೋದೇ ಕೇಳೋದೇ ಇಲ್ಲ ಫ್ರೆಂಡ್ಸ್. ನಾನು ಮಾಡ್ತೀನಿ ಅಂತ ಬಂದ್ಬಿಡ್ತಾನೆ. ಉಪ್ಪೆಲ್ಲ ಚಲ್ತೀಗ, ಅದು ನೋಡಿ ಸುಕ್ಕೋಬೇಕು ಉಪ್ಪನ್ನ, ಗೊತ್ತಾ? ನೀಟಾಗೆ ಈ ರೀತಿ ಹೋಗುತ್ತೆ. ಮಗ ಅಲ್ಲಿ ಇನ್ನೊಂದು ಉಪ್ಪಿನ ಡಬ್ಬದಲ್ಲಿದೆ ನೋಡಿ ಸ್ಪೂನು, ಸಣ್ಣ ಉಪ್ಪು ನೋಡಿ. ಈ ರೀತಿ ಡೇವಿ ಮಾಡಿದ್ದೀನಿ. ಸೊ ಇದನ್ನು ಹೀಗೆ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು, ಇದು ನಾನೇ ಮಾಡ್ಕೊಂಡಿರೋದು. ಈ ಥರ ಪೀಸ್ ಇತ್ತು. ಸೊ ಈ ಪೀಸ್ಗೆ ಮೊಳೆ ಹೊಡ್ಕೊಂಡು ನೀಟಾಗಿ ಈ ರೀತಿ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಇದ್ರ ಮೇಲೆ ಇಟ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ರೆಡಿಯಾಗಿದೆ. ಇನ್ನೊಂದು ಪ್ಲೇಸ್ ಆಗುತ್ತೆ ನೋಡ್ತೀನಿ. ಸಾಂಬಾರಿಂದ ಸಾಂಬಾರು ಪಕ್ಕ ಇಕ್ಬೋದು. ಆಗುತ್ತಲ್ಲ, ಚೆನ್ನಾಗಿ ಕಾಣಿಸ್ತೈತೆ. ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಹಾಗೆ ಇಲ್ಲೂ ಒಂದು ಕೂಡ DIY ಮಾಡಿಕೊಂಡೆ ನೋಡಿ. ಇದು ಕೂಡ ಮಣೆ ಇತ್ತು. ಸೊ ಇದು ಚಪಾತಿ ಮಣೆ. ಸೊ ಅರ್ಧ ಯಾಕೋ ಕಟ್ಟಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಇದಕ್ಕೂ ಕೂಡ ಮಳೆ ಒಂದು ರಿಪಿಸ್ ಪಟ್ಟಿ ಸೇರಿಸ್ಕೊಂಡು ಈ ರೀತಿ DIY ಮಾಡಿ ಈ ರೀತಿ ಗೋಡೆಗೆ ಆಗುತ್ತೆ. ಸೊ ಅದ್ರ ಮೇಲೆ ಈ ರೀತಿ ಸ್ಪೂನಿಂದು ಶೆಲ್ಫ್ನ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು DIY ಇವತ್ತೇ ಮಾಡಿದ್ದು ನಾನು. ಸೊ ಮನೆಯೆಲ್ಲ ಸಿಕ್ತು. ಸೊ ಹಂಗಾಗಿ DIY ಮಾಡಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿ ಕಾಣಿಸ್ತಿದೆಯಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ, ಸ್ವಲ್ಪನಾದರೂ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಕೂಡ ವೀಡಿಯೋಸ್ ಇಷ್ಟ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹೊಸಬ್ರು ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಪ್ಲೀಸ್, ಟೈಮ್ ಇದ್ದರೆ. ಸ್ಟೇ ಟ್ಯೂನ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.